ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಮ್ಯುನಿಕೇಷನ್ ಸ್ಕಿಲ್ಸ್ ಲ್ಯಾಬ್ ಫಸ್ಟ್ ಇಯರ್. ಸೊ ಈಗಾಗಲೇ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಫಸ್ಟ್ ಚಾಪ್ಟರ್ ವಿತ್ ಎಕ್ಸಾಂಪಲ್ಸ್ ವರ್ಕ್ ಬುಕ್ ಆ್ಯಕ್ಟಿವಿಟೀಸ್ ಎಲ್ಲ ನಾವು ನೋಡಿದ್ದೀವಿ. ಹೇಗೆ ಆನ್ಸರ್ ಮಾಡಬೇಕಂತಲೂ ನೋಡಿದ್ದೀವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್ ಗ್ರಾಮರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗ್ರಾಮರ್ದಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಇದೆ ಮತ್ತು ಸ್ಕಿಲ್ ಟೆಸ್ಟ್ನಲ್ಲಿ ನಿಮಗೆ ಯಾವ ರೀತಿ ಕೇಳ್ತಾರೆ, ಫೈನಲ್ ಎಕ್ಸಾಮ್ಗೆ ನೀವು ಹೇಗೆ ಪ್ರಿಪೇರ್ ಆಗಬೇಕು, ವರ್ಕ್ ಬುಕ್ನಲ್ಲಿ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದು ನಾವು ಹೇಗೆ ಆನ್ಸರ್ ಮಾಡಬೇಕು ಅಂತಂಥೇಳಿ ಎಲ್ಲನೂ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ. ಎಂಟನ ವಾಚ್ ಮಾಡಿರಿ, ನಿಮಗೆ ಜಾಸ್ತಿ ಮಾಹಿತಿ ಸಿಗ್ತೈತಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಲ್ಯಾಬ್ ಬಗ್ಗೆ. ಓಕೆ, ಸೊ ಸೆಕೆಂಡ್ ಚಾಪ್ಟರ್ದಲ್ಲಿ ನಾವು ಗ್ರಾಮರ್ದು ಇಂಪಾರ್ಟೆನ್ಸ್ ಏನು ಮತ್ತು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕಲಿತೀವಿ. ಆಮೇಲೆ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸು ಕಲಿತೀವಿ. ಮತ್ತು ವಿತ್ ಸಮ್ ಎಕ್ಸಸೈಸಸ್, ಆ್ಯಕ್ಟಿವಿಟೀಸ್. ಸೊ ವಿ ಲರ್ನ್ ಆಲ್ ಅಬೌಟ್ ಗ್ರಾಮರ್ ಇನ್ ದಿಸ್ ಚಾಪ್ಟರ್. ಓಕೆ, ಸೊ ಗ್ರಾಮರ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಿದೆ ನೋಡಿರಿ. ಸೊ ಗ್ರಾಮರ್ ಲೇಸ್ ದ ಗ್ರೌಂಡ್ ವರ್ಕ್ ಫಾರ್ ದ ಇಫೆಕ್ಟಿವ್ ಕಮ್ಯುನಿಕೇಷನ್. ಸೊ ಸರಿಯಾಗಿ ನಿಮಗೆ ಗ್ರಾಮರ್ ಗೊತ್ತಿತ್ತಂದರೆ ನೀವು ಇಫೆಕ್ಟಿವ್ಲಿ ಕಮ್ಯುನಿಕೇಟ್ ಮಾಡಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ಇಂಪ್ರಾಪರ್ ಯೂಸೇಜ್ ಆಫ್ ಗ್ರಾಮರ್ ಕ್ಯಾನ್ ಅಫೆಕ್ಟ್ ದ ಮೀನಿಂಗ್ ಆ್ಯಂಡ್ ಕ್ಲಾರಿಟಿ ಆಫ್ ಎನ್ ಇಂಟೆಂಡೆಡ್ ಮೆಸೇಜ್. ಇದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಸರಿಯಾಗಿ ನೀವು ಗ್ರಾಮರ್ ಯೂಸ್ ಮಾಡದೇ ಹೋದರೆ ಅದು ಯಾವುದಕ್ಕೆ ಎಫೆಕ್ಟ್ ಮಾಡ್ತದೆ ಅಂದರೆ ಮೀನಿಂಗ್ ಮತ್ತು ಕ್ಲಾರಿಟಿ ಆಫ್ ದ ಇಂಟೆಂಡೆಡ್ ಮೆಸೇಜ್. ಸೊ ಮೆಸೇಜದ ಮೀನಿಂಗ್ ಮತ್ತು ಕ್ಲಾರಿಟಿ ಅದಕ್ಕೆ ಇಫೆಕ್ಟ್ ಮಾಡ್ತದೆ ಅಂತ ಕೊಡ್ತಾರೆ. ನೀವು ಸರಿಯಾಗಿ ಗ್ರಾಮರ್ ಯೂಸ್ ಮಾಡದೆ ಹೋದರೆ ಇನ್ಫಾರ್ಮೇಷನ್ನ ನೀವು ರಾಂಗ್ ಆಗಿ ಕನ್ವೆ ಮಾಡುವಂಥ ಚಾನ್ಸಸ್ ಇರ್ತಾವೆ. ಓಕೆ, ಸೊ ಫಸ್ಟಿಗೆ ಪಾರ್ಟ್ಸ್ ಆಫ್ ಸ್ಪೀಚ್ದಿಂದ ಸ್ಟಾರ್ಟ್ ಆಗ್ತೈತಿ ಇಲ್ಲಿ ಈ ಚಾಪ್ಟರ್ದಲ್ಲಿ. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ನೀವು ಈಗಾಗಲೇ ಹೈಸ್ಕೂಲ್ನಲ್ಲಿ ಕಲ್ತಿದ್ದೀರಿ. ಸೊ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ, ಒಂದು ನೀವು ಸ್ಪೀಚ್ ಅಂದರೆ ಒಂದು ಸೆಂಟೆನ್ಸ್ ಮಾಡಿದಾಗ ಆ ಸೆಂಟೆನ್ಸ್ನಲ್ಲಿ ಪಾರ್ಟ್ ಬೈ ಪಾರ್ಟ್ ಏನು ಇಂಡಿಕೇಟ್ ಮಾಡ್ತಾವು ಸೆಂಟೆನ್ಸ್ನಲ್ಲಿ, ಈಚ್ ವರ್ಡ್ ಏನು ಇಂಡಿಕೇಟ್ ಮಾಡ್ತಾವು. ಟೋಟಲ್ ಇಟ್ ಈಸ್ ಡಿವೈಡ್ ಟು 8 ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಅವು ಯಾವಂದರೆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಯಾವಂದರೆ ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜಂಕ್ಷನ್ ಅಂತ ಹೇಳಿ ಬರ್ತವೆ. ಸೊ ಇದ್ರ ಬಗ್ಗೆ ನೀವು ಈಗಾಗಲೇ ಕಲ್ತಿರ್ತೀರ ಹೈಸ್ಕೂಲ್ನಲ್ಲಿ. ಸೊ ಇಲ್ಲಿ ನೀವು ಜಾಸ್ತಿ ಎಕ್ಸಸೈಸಸ್ ಪ್ರಾಕ್ಟೀಸ್ ಮಾಡ್ತೀರ ಅದ್ರ ಮೇಲೆ. ಓಕೆ, ಸೊ ಫಸ್ಟಿಗೆ ನೌನ್ ಮೇಲೆ ಇಲ್ಲಿ ವಿತ್ ಎಕ್ಸ್ಪ್ಲನೇಷನ್, ಎಕ್ಸಾಂಪಲ್ ಎಲ್ಲ ಇದೆ. ಸೊ ನೌನ್ಸ್ ಆರ್ ಆ್ಯಕ್ಚುಲಿ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ದಟ್ ನೇಮ್ ಪೀಪಲ್, ಪ್ಲೇಸಸ್, ಥಿಂಗ್ಸ್ ಆ್ಯಂಡ್ ಐಡಿಯಾಸ್. ಸೊ ಈ ರೀತಿ ನೀವು ಡಿಫೈನ್ ಮಾಡಬೇಕಾಗ್ತೈತಿ. ಸೊ ಇದರಲ್ಲಿ 2 ಟೈಪ್ ಬರ್ತಾವೆ ನೌನ್ದಲ್ಲಿ. ಒಂದು ಕಾಮನ್ ನೌನ್ ಅಂತ ಬರ್ತೈತಿ, ಇನ್ನೊಂದು ಪ್ರಾಪರ್ ನೌನ್ ಅಂತ ಬರ್ತೈತಿ. ಇದು ಕಾಮನ್ ನೌನ್ ಏನಾಗ್ತೈತಿ, ಜನರಿಕ್ ಆಗ್ತದೆ ಅಂದರೆ ಜನರಲ್ ಆಗಿ ನಾವು ಯೂಸ್ ಮಾಡುವಂಥದ್ದು. ಪ್ರಾಪರ್ ನೌನ್ ಏನಾಗ್ತೈತಿ, ರೆಫರಿಂಗ್ ಟು ಅ ಸ್ಪೆಸಿಫಿಕ್ ಪರ್ಸನ್ ಆರ್ ಅ ಪ್ಲೇಸ್ ಆರ್ ಅ ಥಿಂಗ್. ಸೊ ನೌನ್ಸ್ ಅವು ಯಾವ ರೀತಿ ಫಂಕ್ಷನ್ ಮಾಡ್ತಾವೆ ಅಂದರೆ ದೇ ಕ್ಯಾನ್ ಫಂಕ್ಷನ್ ಆ್ಯಸ್ ಸಬ್ಜೆಕ್ಟ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಇನ್ ಅ ಸೆಂಟೆನ್ಸ್. ಸೊ ನೀವು ಒಂದು ಸೆಂಟೆನ್ಸ್ದಲ್ಲಿ ನೌನ್ ಯಾವ ರೀತಿ ಫಂಕ್ಷನ್ ಮಾಡ್ತಾರೆ ಅಂದರೆ ಸಬ್ಜೆಕ್ಟ್ ಆಗಿ ಆ್ಯಂಡ್ ಆಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡ್ತಂತ ಹೇಳ್ಕೊಡ್ತಾರೆ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿರಿ. ಎಕ್ಸಾಂಪಲ್ಸ್ ಫಾರ್ ನೌನ್ ಏನಿದೆ ಅಂದರೆ ಕಾರ್, ವಾಲ್ಮಾರ್ಟ್, ಫಾದರ್, ಮಿಸ್ಟರ್ ಹ್ಯಾರಿಸ್, ಫ್ರೀಡಮ್. ಸೊ ದೀಸ್ ಆರ್ ನೇಮ್ಸ್ ಆಫ್ ಅ ಪರ್ಸನ್ ಆರ್ ಪ್ಲೇಸ್ ಆರ್ ಥಿಂಗ್ ಅಂತ ಹೇಳಿ ಇಲ್ಲಿ ನಾವು ತೊಗೊಂಡು ಇಲ್ಲಿ ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಸೊ ಇಲ್ಲಿ ಒಂದು ಎಕ್ಸಸೈಸ್ ಇದೆ. ಫಸ್ಟ್ ಎಕ್ಸಸೈಸ್, ರೈಟ್ 2 ಪ್ರಾಪರ್ ನೌನ್ಸ್ ಯು ನೋ ಫಾರ್ ಈಚ್ ಕಾಮನ್ ನೌನ್ ಅಂತಂತ ಹೇಳಿಕೊಟ್ಟಿದ್ದಾರೆ. ಸೊ ರೈಟ್ ದ ಪ್ರಾಪರ್ ನೌನ್ ಅಂತಂತಿದ್ದಾರೆ. ಸೊ ನೀವು ಇಲ್ಲಿ ಆಲ್ರೆಡಿ ಕಾಮನ್ ನೌನ ಮತ್ತು ಪ್ರಾಪರ್ ನೌನ್ ಅಂತಂಥೇಳಿ ಟೇಬಲ್ ಮಾಡಿದ್ದಾರೆ. ಇಲ್ಲಿ ಫಸ್ಟಿಗೆ ಒಂದು ಎಕ್ಸಾಂಪಲು ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿದೆ ನೋಡಲಿ. ಸೊ ಕಾಮನ್ ನೌನ್ ಮತ್ತು ಪ್ರಾಪರ್ ನೌನ್. ಕಾಮನ್ ನೌನ್ದಲ್ಲಿ ಇವೆಲ್ಲ ಕಾಮನ್ ನೌನ್ಸ್ ಬರ್ತಾವೆ. ಸೊ ಚಾಕ್ಲೇಟ್ ಈಸ್ ಅ ಕಾಮನ್ ನೌನ್. ಸೊ ಚಾಕ್ಲೇಟ್ ಯಾವ ಚಾಕ್ಲೇಟ್, ವೆದರ್ ಇಟ್ ಈಸ್ ಅಮೂಲ್ ಆರ್ ಕಿಟ್ ಕ್ಯಾಟ್ ಅಂತ ಬರ್ದೆ ಇದು ಪ್ರಾಪರ್ ನೌನ್ ಆಗ್ತೈತಿ. ಸೊ ನೀವು ಬೇರೆ ನೇಮು ತೊಗೋಬೋದು ಚಾಕ್ಲೇಟದ್ದು. ಓಕೆ, ಸೊ ಟೂತ್ಪೇಸ್ಟ್ ಯಾವ ಟೂತ್ಪೇಸ್ಟ್ ಸ್ಪೆಸಿಫಿಕ್ ಆಗಿ ಅದು ಪ್ರಾಪರ್ ನೌನ್ ಆಗ್ತೈತಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ, ಕೋಲ್ಗೇಟ್, ಪೆಪ್ಸೋಡೆಂಟ್ ಅಂತಂಥೇಳಿ. ನೆಕ್ಸ್ಟ್ ಕಾಲೇಜ್, ಇಟ್ಸ್ ಅ ಕಾಮನ್ ನೌನ್. ಸೊ ಯಾವ ಕಾಲೇಜ್ ನಿಮ್ಮದು, ವಿಚ್ ಕಾಲೇಜ್ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ, ಸೊ ಇಲ್ಲಿ ಎಕ್ಸಾಂಪಲ್ ಹಾರ್ವರ್ಡ್ ಮತ್ತು ಆಕ್ಸ್ಫರ್ಡ್ ಅಂತ ತೊಗೊಂಡಿದ್ದೆ. ಸೊ ನೀವು ನಿಮ್ಮ ವರ್ಕ್ ಬುಕ್ನಲ್ಲಿ ನಿಮ್ಮ ಕಾಲೇಜ್ ಹೆಸರು ಬರೀ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಹುಬ್ಳಿ ಅಂತಂತರ ಹಾಕ್ಬೋದು, ಗೌರ್ಮೆಂಟ್
ಪಾಲಿಟೆಕ್ನಿಕ್ ಬೆಳಗಾವಿ ಅಂತ. ಸೊ ನಿಮ್ಮ ಕಾಲೇಜ್ ಹೆಸರು ಬರೀರಿ. ಓಕೆ, ನೆಕ್ಸ್ಟ್ ಸಿಟಿ, ಯಾವ ಸಿಟಿ, ಸೊ ಯಾವ ಊರಲ್ಲಿ ನೀವು ಸ್ಟಡಿ ಮಾಡ್ತಾ ಇದ್ದೀರಿ ಅಥವಾ ನೀವು ಯಾವ ಊರಲ್ಲಿ ಸ್ಟೇ ಮಾಡ್ತಾ ಇದ್ದೀರಿ ಅಂತ ಹೇಳಿ ನೀವು ಹಾಕೋಬೋದು. ನೀವು ಹುಬ್ಳಿ ಇದ್ದರೆ ಹುಬ್ಳಿ ಹಾಕೋರಿ, ಅಥವಾ ಬೆಳಗಾವಿ ಇದ್ದರೆ ಬೆಳಗಾವಿ ಹಾಕೋರಿ, ಬೆಂಗಳೂರು ಇದ್ದರೆ ಬೆಂಗಳೂರು ಹಾಕೋರಿ. ಓಕೆ, ಹಿಯರ್. ಸೊ ನೆಕ್ಸ್ಟ್ ಮಂತ್, ಸೊ ಯಾವ ಮಂತ್ ಇನ್ ಆಲ್ 12 ಮಂತ್ಸಲ್ಲಿ ನೀವು ಯಾವುದಾದ್ರೂ ಮಂತ್ ಬರಿಬಹುದಿಲ್ಲಿ. ಇಲ್ಲಿ ಜನವರಿ, ಈ ಮಂತ್ ಜನವರಿ ಅಂತಂದು ತೊಗೊಳ್ರಿ, ಅಥವಾ ಫೆಬ್ರವರಿ, ಮಾರ್ಚ್, ಒಂದು 2 ಮಂತ್ ನೀವು ಮೆನ್ಷನ್ ಮಾಡ್ಬೋದು ಇಲ್ಲಿ ನೇಮ್ ಸ್ಪೆಸಿಫಿಕ್ ಆಗಿ. ನೆಕ್ಸ್ಟ್ ಡೇಸ್, ಸೊ ಟೋಟಲ್ 7 ಡೇಸ್ನಲ್ಲಿ ಯಾವ ಡೇ, ಸೊ ಮಂಡೇನೋ, ಟ್ಯೂಸ್ಡೇನೋ, ಫ್ರೈಡೇನೋ ಅಂತ ಹೇಳಿ ಇಲ್ಲಿ ನೀವು ಸ್ಪೆಸಿಫಿಕ್ ಆಗಿ ಹೇಳ್ತಲ್ಲ, ಅದಕ್ಕೆ ಪ್ರಾಪರ್ ನೌನ್ ಅಂತ ಕರೀತಾರೆ. ಸೊ ಈ ಟೇಬಲ್ ನೀವು ಈಸಿಲಿ ಫಿಲ್ಅಪ್ ಮಾಡ್ಬೋದು ವರ್ಕ್ ಬುಕ್ನಲ್ಲಿ. ಸೊ ನೆಕ್ಸ್ಟ್ ಎಕ್ಸಸೈಸ್ 2 ಏನಿದೆ ಅಂದರೆ ಅಂಡರ್ಲೈನ್ ದ ಕಾಮನ್ ನೌನ್ ಆ್ಯಂಡ್ ಸರ್ಕಲ್ ದ ಪ್ರಾಪರ್ ನೌನ್ಸ್ ಇನ್ ದೀಸ್ ಪ್ಯಾರಾಗ್ರಾಫ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಒಂದು ಪ್ಯಾರಾಗ್ರಾಫ್ ಆಲ್ರೆಡಿ ವರ್ಕ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಸೊ ಜಸ್ಟ್ ನೀವು ಏನು ಮಾಡಬೇಕು, ಅಂಡರ್ಲೈನ್ ದ ಕಾಮನ್ ನೌನ್ಸ್, ಸೊ ಕಾಮನ್ ನೌನ್ ಅಂಡರ್ಲೈನ್ ಮಾಡಬೇಕು ಮತ್ತು ಸರ್ಕಲ್ ದ ಪ್ರಾಪರ್ ನೌನ್. ಸೊ ಫಸ್ಟ್ ಇಲ್ಲಿ ತಿಳ್ಕೊಡ್ರಿ ಯಾವುದು ಕಾಮನ್ ನೌನ್ ಆಗ್ತೈತಿ, ಯಾವುದು ಪ್ರಾಪರ್ ನೌನ್ ಆಗ್ತೈತಿ ಅಂತ ಹೇಳಿ. ಸೊ ಇಲ್ಲಿ ಕೊಟ್ಟದ ಪ್ರಕಾರ ನೀವು ನೋಡಬಹುದು. ಸೊ ಡೆಲ್ಲಿ ಈಸ್ ಅ ಪ್ರಾಪರ್ ನೌನ್, ಸೊ ಇದು ಸರ್ಕಲ್ ಮಾಡ್ಬೇಕು ನೀವು. ನೆಕ್ಸ್ಟ್ ಇಟ್ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಸೊ ಕ್ಯಾಪಿಟಲ್ ಏನಾಗ್ತೈತಿ ರೀ, ಕಾಮನ್ ಆಗ್ತೈತಿ. ಇಂಡಿಯಾ ಏನಾಗ್ತೈತಿ, ಪ್ರಾಪರ್ ನೌನ್ ಆಗ್ತೈತಿ. ದ ರಿವರ್ ಏನಾಗ್ತೈತಿ, ಕಾಮನ್ ನೌನ್ ಆಗ್ತೈತಿ, ಅಂಡರ್ಲೈನ್ ಮಾಡಿರಿ. ಯಮುನಾ, ಇಟ್ಸ್ ಅ ನೇಮ್ ಆಫ್ ದ ರಿವರ್, ಸೊ ಪ್ರಾಪರ್ ನೌನ್ ಸ್ಪೆಸಿಫಿಕ್ ಆಗಿ ಸರ್ಕಲ್ ಮಾಡಿರಿ. ಫ್ಲೋಸ್ ಥ್ರೂ ಡೆಲ್ಲಿ, ಸೊ ಡೆಲ್ಲಿ ಈಸ್ ಆ್ಯಕ್ಚುಲಿ ನೇಮ್ ಆಫ್ ದ ಸಿಟಿ, ಸೊ ಇಟ್ ಶುಡ್ ಬಿ ಸರ್ಕಲ್ಡ್. ದೇರ್ ಆರ್ ಮೆನಿ ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್, ಸೊ ಬಿಲ್ಡಿಂಗ್ಸ್ ಏನಾಗ್ತೈತಿ, ಕಾಮನ್ ನೌನ್ ಆಗ್ತೈತಿ. ಸಿಟಿ ಏನಾಗ್ತೈತಿ, ಇದು ಕಾಮನ್ ನೌನ್ ಆಗ್ತೈತಿ. ಸಮ್ ಆಫ್ ದೀಸ್ ಆರ್ ರೆಡ್ ಫೋರ್ಟ್, ಕುತುಬ್ ಮಿನಾರ್, ಹುಮಾಯೂನ್ಸ್ ಟೋಮ್ ಆ್ಯಂಡ್ ದ ಲೋಟಸ್. ಸೊ ಬಿಲ್ಡಿಂಗ್ ನೇಮ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೆಡ್ ಫೋರ್ಟ್ ಈಸ್ ದ ನೇಮ್ ಆಫ್ ದಿ ಬಿಲ್ಡಿಂಗ್, ಸೊ ಇಟ್ ಈಸ್ ಅ ಪ್ರಾಪರ್ ನೌನ್. ಕುತುಬ್ ಮಿನಾರ್, ಹುಮಾಯೂನ್ಸ್ ಇವೆಲ್ಲ ಪ್ರಾಪರ್ ನೌನ್ ಆಗ್ತಾವು. ಹುಮಾಯೂನ್ಸ್ ಟೋಮ್ ಆ್ಯಂಡ್ ಲೋಟಸ್ ಟೆಂಪಲ್, ಸೊ ಇವಕ್ಕೆಲ್ಲ ನೀವು ಸರ್ಕಲ್ ಮಾಡಬೇಕಾಗ್ತೈತಿ. ಸೊ ಈ ರೀತಿ ನೀವು ಎಕ್ಸಸೈಸ್ ಕಂಪ್ಲೀಟ್ ಮಾಡಿರಿ. ಅದ್ರ ಜಾಸ್ತಿ ಎಕ್ಸ್ಪ್ಲನೇಷನ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದೆ ನೋಡಿರಿ. ನೆಕ್ಸ್ಟ್ ಎಕ್ಸಸೈಸ್ 3, ನೆಕ್ಸ್ಟ್ ಏನು ಎಕ್ಸಸೈಸ್ ಕೊಟ್ಟಿದ್ದಾರೆ ಅಂದರೆ ಫಿಲ್ ಇನ್ ದ ಫಾರ್ಮ್ ವಿತ್ ಅ ಪ್ರಾಪರ್ ನೌನ್ಸ್. ಸೊ ನಿಮಗೆ ಇದು ಟೇಬಲ್ನಲ್ಲಿ ನೇಮ್, ಫಾದರ್ಸ್ ನೇಮ್, ಮದರ್ಸ್ ನೇಮ್, ಕಾಲೇಜ್, ಅಡ್ರೆಸ್, ಸಿಟಿ ಫಿಲ್ಅಪ್ ಮಾಡ್ಲಿಕ್ಕೆ ಕೊಟ್ಟಾರ. ಸೊ ಪ್ರಾಪರ್ ನೌನ್ ಅಂದರೆ ಎಕ್ಸಾಕ್ಟ್ ಸ್ಪೆಸಿಫಿಕ್ ಆಗಿ ನೇಮ್ ಯೂಸ್ ಮಾಡಿ ಬರೀರಿ ಅಂತ ಕೊಡ್ತಾರೆ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿಲಿ. ಸೊ ನೇಮ್ ಒಂದು ಎಕ್ಸಾಂಪಲ್ ರಾಹುಲ್ ಶರ್ಮಾ ಅಂತ ಹೇಳಿ ತೊಗೊಂಡಿದ್ದೆ ಇಲ್ಲಿ. ಸೊ ರಾಹುಲ್ ಶರ್ಮಾ ಇಸ್ ದ ಪ್ರಾಪರ್ ನೌನ್. ನೀವು ನಿಮ್ಮ ಹೆಸರು ಬರೀರಿ. ಸಪೋಸ್ ಮೈ ನೇಮ್ ಈಸ್ ಹಿಯರ್, ಇಫ್ ಐ ವಾಂಟ್ ಟು ರೈಟ್ ಮೈ ನೇಮ್ ಈಸ್ ಗಿರಿಜಾ ಬಿರಾದರ್ ಅಂತಂತೇಳಿ ನಾನು ಇಲ್ಲಿ ಬರಿಬೇಕಾಗ್ತೈತಿ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಯೂಸ್ ಯುವರ್ ಆ್ಯಕ್ಚುಯಲ್ ನೇಮ್. ನೆಕ್ಸ್ಟ್ ಫಾದರ್ಸ್ ನೇಮ್, ಸೊ ನಿಮ್ಮ ಫಾದರ್ ಹೆಸರು ಸ್ಪೆಸಿಫಿಕ್ ಆಗಿ ಬರೀರಿ ಇಲ್ಲಿ. ಸೊ ಮೈ ಫಾದರ್ಸ್ ನೇಮ್ ನಾನು ಬರಿಬೇಕಂದ್ರೆ ಇಲ್ಲಿ ಮೈ ಫಾದರ್ ನೇಮ್ ಈಸ್ ಗುರುಪಾದಪ್ಪ ಅಂತಂಥೇಳಿ ಬರಿತೀನಿ. ಓಕೆ, ಸೊ ಲೈಕ್ ದಿಸ್. ಸೊ ಗುರುಪಾದಪ್ಪ ಅಂತಂಥೇಳಿ ಕಂಪ್ಲೀಟ್ ಆಗಿ ನಾನು ಬರಿತೀನಿ. ನೆಕ್ಸ್ಟ್ ಮದರ್ಸ್ ನೇಮ್, ಸೊ ನಿಮ್ಮ ಸ್ಪೆಸಿಫಿಕ್ ಆಗಿ ನಿಮ್ಮ ಹೆಸರು, ನಿಮ್ಮ ತಾಯಿ ಹೆಸರನ್ನು ಬರೀಲಿ. ಸೊ ಮೈ ಮದರ್ ನೇಮ್ ಈಸ್ ಬೌರಮ್ಮ ಅಂತ ನಾನು ಇಲ್ಲಿ ಹಾಕ್ತೀನಿ. ಓಕೆ, ಸೊ ಲೈಕ್ ದಿಸ್ ಯು ಶುಡ್ ಕಂಪ್ಲೀಟ್ ದ ನೆಕ್ಸ್ಟ್ ಎಕ್ಸಸೈಸ್. ನೆಕ್ಸ್ಟ್ ಕಾಲೇಜ್ ನೇಮ್, ಸೊ ನಿಮ್ಮ ಯಾವುದು ಕಾಲೇಜು ಅದನ್ನು ಬರೀರಿ. ನಿಮ್ಮದು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬೆಳಗಾವಿ ಇತ್ತಂದರೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬೆಳಗಾವಿ ಅಂತ ಬರೀರಿ, ಅಥವಾ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಫಾರ್ ವುಮನ್ ಹುಬ್ಳಿ ಇತ್ತಂದರೆ ಅದನ್ನು ಬರೀರಿ. ಸೊ ನಿಮ್ಮದು ಕರೆಕ್ಟಾಗಿ ನಿಮ್ಮ ಕಾಲೇಜ್ ಹೆಸರಲ್ಲಿ ಇಲ್ಲಿ ಕಂಪ್ಲೀಟ್ ಮಾಡಿರಿ. ನೆಕ್ಸ್ಟ್ ಅಡ್ರೆಸ್, ಸೊ ನಿಮ್ಮದು ಮನೆ ಅಡ್ರೆಸ್ ಆದರೂ ಬರಿಬೋದು ಅಥವಾ ಕಾಲೇಜ್ ಅಡ್ರೆಸ್ ಆದರೂ ನೀವು ಇಲ್ಲಿ ಬರಿಬೋದು ಕಂಪ್ಲೀಟಾಗಿ. ಸೊ ಹಿಯರ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾಲೇಜ್ ಎಲ್ಲಿ ಬರ್ತಂದರೆ ಇಟ್ ಈಸ್ ಇನ್ ವಿದ್ಯಾನಗರ ಹುಬ್ಳಿ ಅಂತಂಥೇಳಿ ನಾವು ಮೆನ್ಷನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸಿಟಿ ಯಾವ ಸಿಟಿ ಕರೆಕ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿರಿ. ಇಲ್ಲಿ ನಿಮ್ಮದು ಯಾವ ಊರು, ಸಪೋಸ್ ಬೆಂಗಳೂರು ಇದ್ದರೆ ಬೆಂಗಳೂರು ಅಂತಂತ ಬರೀರಿ. ಇರದೆ ಹೋದರೆ ನಿಮ್ದು ಯಾವ ಊರಿದೆಲ್ಲ ಅದನ್ನು ಸರಿಯಾಗಿ ಬರೀಬೇಕು. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಕಂಪ್ಲೀಟ್ ದ ನೆಕ್ಸ್ಟ್ ಎಕ್ಸಸೈಸ್. ನೆಕ್ಸ್ಟ್ ಕಮ್ಸ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ನೌನ್ಸ್. ಸೊ ಸಿಂಗ್ಯುಲರ್ ಅಂದರೆ ಏನು, ಪ್ಲೂರಲ್ ಅಂದರೆ ಏನು? ಸೊ ಹಿಯರ್ ಒಂದು ಟೇಬಲ್ ಕೊಟ್ಟಿದ್ದಾರೆ ನೋಡಿರಿ ಶಾಪಿಂಗ್ ಲಿಸ್ಟ್ದ. ಸೊ ಆರೆಂಜಸ್, ಟೂತ್ ಬ್ರಷಸ್, ನೈವ್ಸ್, ಓನಿಯನ್ಸ್, ಪೆನ್ಸಿಲ್ಸ್, ಸ್ಪೂನ್ಸ್ ಅಂದರೆ ಸೊ ಪ್ಲೂರಲ್ ಫಾರ್ಮ್ನಾಗ ಕೊಟ್ಟಿದ್ದಾರೆ. ಸೊ ಸಿಂಗ್ಯುಲರ್ ಅಂದರೆ ಏನು, ಇಟ್ ಈಸ್ ಮೀನ್ಸ್ ಓನ್ಲಿ ಒನ್. ಪ್ಲೂರಲ್ ಅಂದರೆ ಇಟ್ ಮೀನ್ಸ್ ಮೋರ್ ದ್ಯಾನ್ ಒನ್. ಸೊ ಅದಕ್ಕಿಂತ ಜಾಸ್ತಿ ಇದ್ದರೆ ಪ್ಲೂರಲ್ ಅಂತ ಕರಿತೀವಿ, ಒಂದೇ ಇತ್ತಂದರೆ ಸಿಂಗ್ಯುಲರ್ ಅಂತಂತ ಕರಿತೀವಿ. ಸೊ ಪ್ಲೂರಲ್ ಮಾಡಬೇಕಂದ್ರೆ ನಾವೇನು ಆ್ಯಡ್ ಮಾಡ್ತೀವಿ, ಎಸ್ ಅಂತಾರೆ ಆ್ಯಡ್ ಮಾಡ್ಬೋದು ಎಂಡಿಗೆ, ಅಥವಾ ಎಸ್ ಅಂತಾರೆ ಆ್ಯಡ್ ಮಾಡ್ಬೋದು. ಇಲ್ಲಿ ನೋಡಿರಿ, ಇಲ್ಲಿ ಲಿಸ್ಟ್ನೊಳಗೆ ಆರೆಂಜ್ ಎಸ್ ಆ್ಯಡ್ ಮಾಡಿದರೆ ಪ್ಲೂರಲ್ ಆಗ್ತೈತಿ. ಟೂತ್ ಬ್ರಷ್ಗೆ ಎಸ್ ಆ್ಯಡ್ ಮಾಡಿದರೆ ಪ್ಲೂರಲ್ ಆಗ್ತೈತಿ. ಅದೇ ರೀತಿ ಓನಿಯನ್ನಿಗೆ ಎಸ್ ಆ್ಯಡ್ ಮಾಡಿದರೆ ಓನಿಯನ್ಸ್ ಪ್ಲೂರಲ್ ಮಾಡ್ತೀರಿ. ಸೊ ದಿಸ್ ಈಸ್ ಹೌ ದ ಎಕ್ಸಾಂಪಲ್ಸ್ ಕ್ಯಾನ್ ಬಿ ಟೇಕನ್. ಸೊ ದೇರ್ ಆರ್ ಸಮ್ ರೂಲ್ಸ್. ಸೊ ರೂಲ್ಸ್ ನೀವು ಫಾಲೋ ಮಾಡಬೇಕು. ಅದು ಟೇಬಲ್ ಇದೆ ನಿಮ್ಮದು ವರ್ಕ್ ಬುಕ್ನಲ್ಲಿ. ಸೊ ಯೂಸ್ವಲಿ
ಮೋಸ್ಟ್ ಆಫ್ ದ ನೌನ್ಸಿಗೆ ನಾವು ಏನು ಯೂಸ್ ಮಾಡ್ತೀವಿ, ಜಸ್ಟ್ ಎಸ್ ಆ್ಯಡ್ ಮಾಡ್ತೀವಿ. ಎಸ್ ಆ್ಯಡ್ ಮಾಡಿದರೆ ಅದು ಪ್ಲೂರಲ್ ಆಗ್ತೈತಿ. ಇಲ್ಲಿ ನೋಡ್ರಿ, ರ್ಯಾಟಿಗೆ ಎಸ್ ಆ್ಯಡ್ ಮಾಡಿದರೆ ರ್ಯಾಟ್ಸ್ ಪ್ಲೂರಲ್ ಆಗ್ತೈತೆ. ಟ್ರಕ್ಗೆ ಟ್ರಕ್ಸ್, ಪೆನ್ ಪೆನ್ಸ್. ಅದೇ ರೀತಿ ನೆಕ್ಸ್ಟ್ ಎಸ್ ಒಂದೊಂದು ಸಲ ನಾವು ನೌನ್ಸ್ ದಟ್ ಎಂಡ್ ವಿತ್ ಎಸ್ ಎಚ್ ಎಕ್ಸ್ ಎಸ್ ಎಚ್ ಈ ರೀತಿ ಇದ್ದಾಗ ಆ್ಯಡ್ ಇ ಎಸ್ ಅಂದರೆ ಇ ಎಸ್ ಆ್ಯಡ್ ಮಾಡಬೇಕಾಗ್ತೈತಿ. ಸೊ ಇ ಎಸ್ ಆ್ಯಡ್ ಮಾಡಿದರೆ ಅದು ಪ್ಲೂರಲ್ ಆಗ್ತೈತಿ. ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿರಿ. ಸಪೋಸ್ ವರ್ಡ್ ಎಂಡಿಂಗ್ ವಿತ್ ಎಸ್, ಬಸ್ ಎಂಡಿಂಗ್ ವಿತ್ ಎಸ್, ಬ್ರಷ್ ಎಂಡಿಂಗ್ ವಿತ್ ಎಸ್ ಎಚ್, ಫಾಕ್ಸ್ ಎಂಡಿಂಗ್ ವಿತ್ ಎಕ್ಸ್. ಸೊ ಈ ರೀತಿ ಇದ್ದಾಗ ನೀವು ಏನು ಆ್ಯಡ್ ಮಾಡಬೇಕು, ಇ ಎಸ್ ಆ್ಯಡ್ ಮಾಡಬೇಕು ಎಂಡಿಗೆ ಟು ಮೇಕ್ ಇಟ್ ಪ್ಲೂರಲ್. ಓಕೆ, ನೆಕ್ಸ್ಟ್ ನೌನ್ಸ್ ದ್ಯಾಟ್ ಎಂಡ್ ಇನ್ ಝಡ್. ಸೊ ಝಡ್ಲೆ ಎಂಡ್ ಆದಾಗ ಯಾವ ರೀತಿ ನೀವು ಇದನ್ನು ಮಾಡಬೇಕಾಗ್ತೈತಿ ಇಲ್ಲಿ. ಸೊ ಸಪೋಸ್ ವರ್ಡ್ಸ್ ಎಂಡಿಂಗ್ ವಿತ್ ಝಡ್, ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿರಿ. ಸೊ ಕ್ವಿಜ್ ಝಡ್ ಇದ್ದಾಗ ಎಂಡಿಗೆ ಏನು ಆ್ಯಡ್ ಮಾಡಬೇಕು ನೀವು, ಝಡ್ ಇನ್ನೊಂದು ಸಲ ಬರೋದು ಇ ಎಸ್ ಬರಬೇಕು. ಝಡ್ ಇ ಎಸ್ ಪ್ಲೂರಲ್ ಮಾಡಬೇಕಂದ್ರೆ. ನೌನ್ಸ್ ಎಂಡಿಂಗ್ ಇನ್ ಎಫ್ ಆರ್ ಎಫ್ ಇ. ಸೊ ಎಫ್ಲೆ ಎಂಡ್ ಆದಾಗ ಮತ್ತು ಎಫ್ ಇಲೆ ಎಂಡ್ ಆದಾಗ ಯಾವ ರೀತಿ ಮಾಡ್ಬೇಕು ರೀ, ಎಸ್ ಅಥವಾ ಇ ಎಸ್ ಹಚ್ಚಬೇಕಾಗ್ತೈತಿ. ಇಲ್ಲೇ ರೂಫ್ ಇದ್ದಾಗ ಜಸ್ಟ್ ಎಸ್ ರೂಫ್ಸ್, ಸೇಫ್ ಇದ್ದಾಗ ಜಸ್ಟ್ ಎಸ್. ನೆಕ್ಸ್ಟ್ ನೈಫ್ ಇದ್ದಾಗ ಎಫ್ ಇ ಇದ್ದಾಗ ವಿ ಇ ಎಸ್ ಹಾಕ್ಬೇಕು ನೋಡಿರಿ. ವಿ ಇ ಎಸ್ ಅಂದರೆ ಎಫ್ ರಿಪ್ಲೇಸ್ ಮಾಡಿ ವಿ ತೊಗೋಬೇಕು ಮತ್ತು ಇ ಎಸ್ ಆ್ಯಡ್ ಮಾಡಬೇಕು. ನೈವ್ಸ್ ಆಗ್ತೈತಿ. ಶೆಲ್ಫ್ ಎಫ್ ರಿಪ್ಲೇಸ್ ಮಾಡಿ ವಿ ಇ ಎಸ್ ಅಂತಂತ ಹಾಕಬೇಕು. ಸೊ ದೀಸ್ ಆರ್ ಸಮ್ ಅದರ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ನೌನ್ಸ್ ಎಂಡಿಂಗ್ ಇನ್ ವಾಯ್ ಇದ್ದಾಗ ವಾಯ್ ರಿಪ್ಲೇಸ್ ಮಾಡಿ ಏನು ಬರಿಬೇಕು ರೀ, ಐ ಇ ಎಸ್ ಅಂತಂತ ಹಾಕಬೇಕು. ಸಿಯರ್ ಚೆರ್ರಿ ವಾಯ್ ರಿಪ್ಲೇಸ್ ಮಾಡಿ ಏನು ಬರ್ದಾರ ರೀ, ಚೆರ್ರೀಸ್. ನೆಕ್ಸ್ಟ್ ಸಿಟಿ ವಾಯ್ ರಿಪ್ಲೇಸ್ ಮಾಡಿ ಸಿಟೀಸ್ ಐ ಇ ಎಸ್ ಹಾಕ್ಯಾರ. ಸೊ ದೀಸ್ ಆರ್ ಸಮ್ ರೂಲ್ಸ್ ಯು ಶುಡ್ ಫಾಲೋ ಇನ್ ದ ಪ್ಲೂರಲ್ಸ್ ಹಿಯರ್. ಸೊ ಅಂಡರ್ಲೈನ್ ಎಕ್ಸಸೈಸ್ ನೋಡಲಿ. ಅಂಡರ್ಲೈನ್ ದ ನೌನ್ಸ್ ಇನ್ ದ ಪೋಯಮ್ ಆ್ಯಂಡ್ ಸೇ ವೆದರ್ ದೇ ಆರ್ ಸಿಂಗ್ಯುಲರ್ ಆರ್ ಪ್ಲೂರಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಪೋಯಮ್ದಲ್ಲಿ ಈಗ ಆಲ್ರೆಡಿ ಒಂದು ಪೋಯಮ್ ಕೊಟ್ಟಾರ, ಅದರಲ್ಲಿ ನೌನ್ಸ್ ಇದ್ದಿದ್ದು ಅಂಡರ್ಲೈನ್ ಮಾಡಿ ನೌನ್ ಸಿಂಗ್ಯುಲರೋ ಏನು ಪ್ಲೂರಲ್ಲೋ ಅಂತಂತ ಹೇಳಿ ನೀವು ಹೇಳಬೇಕು. ಓಕೆ, ಸೊ ಇಲ್ಲಿ ಆಲ್ರೆಡಿ ಪೋಯಮ್ ಇದೆ, ಜಸ್ಟ್ ಚೆಕ್ ಮಾಡ್ಕೊಡ್ರಿ. ಸೊ 2 ಲಿಟಲ್ ಸಿಸ್ಟರ್ಸ್ ವೆಂಟ್ ವಾಕಿಂಗ್ ಒನ್ ಡೇ. ಸೊ ಇಲ್ಲಿ ಸಿಸ್ಟರ್ಸ್ ಏನಾಗ್ತೈತೆ ರೀ, ನೌನ್ ಆಗ್ತೈತಿ. ಸೊ ಸಿಂಗ್ಯುಲರ್ ಆಗ್ತೈತೋ ಪ್ಲೂರಲ್ ಆಗ್ತೈತೋ, ಇದು ಪ್ಲೂರಲ್ ಆಗ್ತೈತಿ. ಪಿ ಅಂತ ಮ್ಯಾಲೆ ಬರೀಬೇಕು. ನೆಕ್ಸ್ಟ್ ಪಾರ್ಟ್ಲಿ ಫಾರ್ ಎಕ್ಸಸೈಸ್, ಪಾರ್ಟ್ಲಿ ಫಾರ್ ಪ್ಲೇ. ಸೊ ಇದರಲ್ಲಿ ಯಾವ್ದು ನೌನ್ ಬರಂಗಿಲ್ಲ. ದೆ ಟುಕ್ ವಿತ್ ದೆಮ್ ಕೈಟ್ಸ್. ಸೊ ಕೈಟ್ಸ್ ಅಂಡರ್ಲೈನ್ ಮಾಡಿರಿ. ಇದೇನಾಗ್ತೈತೆ ರೀ, ಪ್ಲೂರಲ್ ಆಗ್ತೈತಿ. ಪಿ ಅಂತಂತ ಬರೀರಿ ಮೇಲೆ. ನೆಕ್ಸ್ಟ್ ವಾಂಟೆಡ್ ಟು ಫ್ಲೈ, ಒನ್ ಅ ಬಿಗ್ ಸೆಂಟಿಪೇಡ್. ಸೊ ಸೆಂಟಿಪೇಡ್ ನೌನ್ ಆಗ್ತೈತಿ. ನೆಕ್ಸ್ಟ್ ಒನ್ ಅ ಗ್ರೇಟ್ ಬಟರ್ಫ್ಲೈ ನೌನ್ ಆಗ್ತೈತಿ. ಸೊ ಇದು ಸಿಂಗ್ಯುಲರ್ ಅರ್ದಾವು. ಇವು ಎ ಅಂತ ಬಂದಿದೆ ನೋಡ್ರಿ, ಸಿಂಗ್ಯುಲರ್. ಒನ್ ಅ ಗ್ರೇಟ್ ಬಟರ್ಫ್ಲೈ, ಒನ್ ಅ ಬಿಗ್ ಸೆಂಟಿಪೇಡ್. ಸೊ ದೇ ಆರ್ singular nouns. Next, then up in the moment, the kites, again we get a noun, plural noun it is, kites, p ಅಂತಂತ ಹಾಕಿದ್ನ. ನೆಕ್ಸ್ಟ್ ಫ್ಲೋಟೆಡ್ ಹೈ ಲೈಕ್ ಡ್ರ್ಯಾಗನ್ಸ್. ಸೊ ಡ್ರ್ಯಾಗನ್ಸ್ ನೌನ್ ಬರ್ತೈತಿ. ಇದು ಯಾವ್ದು ಆಗ್ತೈತಿ, ಪ್ಲೂರಲ್ ಆಗ್ತೈತಿ. ದ್ಯಾಟ್ ಸೀಮ್ ಟು ಬಿ ಟಚಿಂಗ್ ದ ಸ್ಕೈ. ಸೊ ಇವೆಲ್ಲ ನಿಮಗೆ ಕರೆಕ್ಟಾಗಿ ಮಾರ್ಕ್ ಮಾಡಲಿಕ್ಕೆ ಗೊತ್ತಾಗಬೇಕು. ಸೊ ಯಾವುದ್ಯಾವುದಂದರೆ ಸಿಂಗ್ಯುಲರ್ ಯಾವುದು, ಪ್ಲೂರಲ್ ಯಾವುದು ನೌನ್ ಅಂತಂಥೇಳಿ ನೀವು ಕರೆಕ್ಟಾಗಿ ಮಾರ್ಕ್ ಮಾಡಬೇಕು. ಓಕೆ, ಚೆಕ್ ಮಾಡಿಕೊಡ್ರಿ ಕ್ಲಿಯರಾಗಿ. ಓಕೆ, ನೆಕ್ಸ್ಟ್ ಇದ್ರದ್ದು ಎಕ್ಸ್ಪ್ಲನೇಷನು ಕೆಳಗಡೆ ಇದೆ ನೋಡಿರಿ. ನೆಕ್ಸ್ಟ್ ಎಕ್ಸಸೈಸ್ 2 ಏನಿದೆ ನೋಡಿರಿ, ಕಂಪ್ಲೀಟ್ ದ ಸೆಂಟೆನ್ಸಸ್ ವಿತ್ ಪ್ಲೂರಲ್ ಫಾರ್ಮ್ ಆಫ್ ದಿ ನೌನ್ಸ್. ಇಲ್ಲೇ ಆ್ಯಕ್ಚುಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಾರ. ನೀವು ಏನು ಬರೀಬೇಕು, ಪ್ಲೂರಲ್ ಫಾರ್ಮ್ ಆಫ್ ದಿ ನೌನ್ಸ್. ಸೊ ಆ ನೌನ್ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದಾರೆ, ಅವರು ಆಲ್ರೆಡಿ ಕೊಟ್ಟಿದ್ದಾರೆ ಬ್ರ್ಯಾಕೆಟ್ನಲ್ಲಿ. ಸೊ ಆ ಬ್ರ್ಯಾಕೆಟ್ನಲ್ಲಿ ನೀವು ಇದ್ದದ್ದು ತೊಗೊಂಡು ಅದರದ್ದು ಪ್ಲೂರಲ್ ಫಾರ್ಮ್ ಬರಿಬೇಕಾಗ್ತದೆ. ಇಲ್ಲಿ ನೋಡಲಿ ಎಕ್ಸಾಂಪಲ್ ಕೊಟ್ಟಿದ್ದಾರಲ್ಲೇ. ಸೊ ಬ್ರ್ಯಾಕೆಟ್ನಲ್ಲಿ ಆ್ಯಪಲ್ ಅಂತ ಕೊಟ್ಟಿದ್ದಾರಲ್ಲ, ಸೊ ಅದರ ಪ್ಲೂರಲ್ ಫಾರ್ಮ್ ಏನಾಗ್ತದೆ ರೀ, ಆ್ಯಪಲ್ಸ್. ಸೊ ಅದೇ ರೀತಿ ನೆಕ್ಸ್ಟ್ ಎಕ್ಸಾಂಪಲ್ ನೀವು ಟ್ರೈ ಮಾಡಬೇಕು. ಪ್ರೇಮ್ ಬಾಟ್ 4, ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಅವರು. ಸೊ ನೀವು ಟೂತ್ ಬ್ರಷ್ ಅಂತ ಹೇಳಿ ಕೊಟ್ಟಿದ್ದಾರೆ. ಟೂತ್ ಬ್ರಷ್ ಪ್ಲೂರಲ್ ಏನಾಗ್ತೈತಿ, ಟೂತ್ ಬ್ರಷಸ್. ಸೊ ಇ ಎಸ್ ನೀವು ಆ್ಯಡ್ ಮಾಡಬೇಕಿಲ್ಲಿ, ಟೂತ್ ಬ್ರಷಸ್ ಆಗ್ತೈತಿ. ನೆಕ್ಸ್ಟ್ ದೇರ್ ಆರ್ 2 ಟೊಮ್ಯಾಟೋಸ್ ಇನ್ ದ ಬಾಸ್ಕೆಟ್. ಟೊಮ್ಯಾಟೊ ಆಲ್ರೆಡಿ ಕೊಟ್ಟಿದ್ದಾರೆ, ಅದ್ರದ್ದು ಪ್ಲೂರಲ್ ಏನಾಗ್ತೈತಿ ರೀ, ಟೊಮ್ಯಾಟೋಸ್ ಆಗ್ತೈತಿ. ನೆಕ್ಸ್ಟ್ ಶಿ ಕ್ಯಾರಿಡ್ ಬಾಕ್ಸಸ್ ಆಫ್ ಚೆರ್ರೀಸ್ ಟು ದ ಮಾರ್ಕೆಟ್. ಸೊ ಚೆರ್ರಿ ಅಂತ ಹೇಳಿ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಜಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡಬೇಕು ವಿತ್ ಅ ಪ್ಲೂರಲ್, ಚೆರ್ರೀಸ್. ನೆಕ್ಸ್ಟ್ ಐ ಫಿಲ್ಡ್ ವಾಟರ್ ಇನ್ ಆಲ್ ದ ಡ್ಯಾಶ್. ಗ್ಲಾಸ್ ಕೊಟ್ಟಿದ್ದಾರೆ, ಇದನ್ನು ಪ್ಲೂರಲ್ದಲ್ಲಿ ಗ್ಲಾಸಸ್ ಅಂತ ಬರೀಬೇಕು. ನೆಕ್ಸ್ಟ್ ಐ ಗೇವ್ ಸಮ್ ಮಿಲ್ಕ್ ಟು ದ 3 ಡ್ಯಾಶ್ ಅಂದರೆ ಪಪ್ಪಿ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಪ್ಲೂರಲ್ ಏನಾಗ್ತದೆ ರೀ, ಪಪ್ಪೀಸ್. ನೆಕ್ಸ್ಟ್ ದ ಬಟರ್ಫ್ಲೈ ಲುಕ್ ಬ್ಯೂಟಿಫುಲ್. ಬ್ರ್ಯಾಕೆಟ್ನಲ್ಲಿ ಬಟರ್ಫ್ಲೈ ಇದೆ, ಇದ್ರದ್ದು ಪ್ಲೂರಲ್ ಏನಾಗ್ತೈತಿ ರೀ, ಬಟರ್ಫ್ಲೈಸ್ ಆಗ್ತೈತಿ. ಓಕೆ, ಹಿ ಫಿಕ್ಸ್ಡ್ 2
ಡ್ಯಾಶ್ ಆನ್ ದ ವಾಲ್. ಶೆಲ್ಫ್ ಕೊಟ್ಟಿದ್ದಾರೆ, ಸೊ ಶೆಲ್ಫದ್ದು ಏನಾಗ್ತದೆ ಪ್ಲೂರಲ್ ಶೆಲ್ವ್ಸ್ ಆಗ್ತೈತಿ. ಸೊ ಇವೆಲ್ಲ ನೀವು ರೂಲ್ಸ್ ಅಪ್ಲೈ ಮಾಡಿ ಬರಿಬೇಕಾಗ್ತೈತಿ ಪ್ಲೂರಲ್ ಫಾರ್ಮ್. ಸೊ ದಿಸ್ ಇಸ್ ದ ಎಕ್ಸಸೈಸ್ ಆನ್ ನೌನ್, ಸಿಂಗ್ಯುಲರ್ ನೌನ್, ಪ್ಲೂರಲ್ ನೌನ್ ವಿತ್ ಸಮ್ ವರ್ಕ್ಬುಕ್ ಆ್ಯಕ್ಟಿವಿಟೀಸ್. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ನಿಮ್ಮ ವರ್ಕ್ಬುಕ್ ಓಪನ್ ಮಾಡಿಕೊಂಡು ನೀವು ಫಸ್ಟ್ ಟ್ರೈ ಮಾಡಿರಿ, ಸ್ವಂತ ಟ್ರೈ ಮಾಡಿರಿ. ಗೊತ್ತಾಗಲಿಲ್ಲ ಅಂದರೆ ಇದನ್ನು ರೆಫರ್ ಮಾಡಿ ಆನ್ಸರ್ ಮಾಡಿರಿ. ಓಕೆ, ಸೊ ಇದೇ ರೀತಿ ನಾನು ನೆಕ್ಸ್ಟ್ ಎಕ್ಸಸೈಸ್ ವರ್ಕ್ಬುಕ್ದಲ್ಲಿ ಎಲ್ಲನೂ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಇದು ರೆಫರೆನ್ಸ್ ಆಗಿ ಇಟ್ಟುಕೊಂಡು ನೀವು ನೀಟಾಗಿ ಕಲಿತಾ ಹೋಗ್ರಿ. ಸೊ ಇಂಗ್ಲೀಷ್ ಈಸ್ ಅ ವೆರಿ ಈಸಿ ಲ್ಯಾಂಗ್ವೇಜ್ ಆ್ಯಂಡ್ ಆಲ್ಸೋ ಬ್ಯೂಟಿಫುಲ್ ಲ್ಯಾಂಗ್ವೇಜ್. ಇಟ್ ಈಸ್ ಬೆಟರ್ ಯು ಲರ್ನ್ by enjoying this class. Okay, so wish you happy learning. Thank you dear students.